ನಮ್ಮ ತಂದೆ. ಹೇಗಿದ್ದೀರಿ ಸರ್? ನಾನು ಚೆನ್ನಾಗಿದ್ದೇನೆ. ಕೃಷಿಯ ಬಗ್ಗೆ ಈಗ ಫುಲ್ ನನಗೆ ಕೃಷಿ ಮೊದಲಿಂದ ಕೂಡ ಇಂಟ್ರೆಸ್ಟ್. ಅವಳಿಗೆ ಕೂಡ ಹಾಗೆ, ಇವಳು ಎಲ್ಲ ಕೆಲಸ ಮಾಡಿದ್ದಾಳೆ. ಗೊಬ್ಬರ ಹೊರುವುದು, ಹಣ್ಣು ಹೊರುವುದು, ಎಲ್ಲ ಕೆಲಸನೂ ಮಾಡ್ತಾರೆ. ಓಕೆ, ಇದು ಮೀನಿನ ಹೊಂಡ. ಇನ್ನೀಗ ರೆಡಿ ಮಾಡಬೇಕು ನೋಡಿ, ಇದು ಮಾಡಿ ಇಟ್ಟಿದ್ದಾರೆ. ಬಟ್ ಸ್ವಲ್ಪ ಸಮಯ ಟೈಮ್ ತಗೊಳ್ತದೆ ಅಲ್ಲ ಮೇಡಮ್? ಅದಕ್ಕೆ ಅಲ್ಲಿ ಒಂದು ಗುಂಡಿ ಹೊಡೆದು ನೀರು ಹೊರಗೆ ಹೋಗೋಕೆ ಮಾಡಬೇಕು. ನೀರು. ಓಕೆ, ಯಾವ ಮೀನುಗಳನ್ನು ಸಾಕಬೇಕು ಅಂತ ಡಿಸೈಡ್ ಮಾಡಿದ್ರಿ ಇದರಲ್ಲಿ? ಮನಸ್ಸಲ್ಲಿ ತಿಲಾಪಿಯಾ ಅಂತ ಇದೆ. ಒಳ್ಳೆ ಮಾರ್ಕೆಟ್ ಉಂಟು ಅದಕ್ಕೆ? ಹೌದು, ಮಾರ್ಕೆಟ್ ಇದೆ. ಅದು ಈಗ ಮಾಂಸ, ಅದರ ರುಚಿ ಹೇಗೆ, ಅದು ಟೇಸ್ಟ್ ಉಂಟಾ? ಇಂಡಿಯನ್ ಪಾಂಫ್ರೆಟ್ ಅದು. ಓಕೆ, ಹೌದು, ತಿಲಾಪಿಯಾ ಅಂತ ಹೇಳಿದ್ರೆ ಇಂಡಿಯನ್ ಪಾಂಫ್ರೆಟ್ ಟೈಪ್ ಇದೆ. ಸೊ ಅದರಲ್ಲೂ ನಮಗೆ ಟ್ರೈನಿಂಗ್ ಸಿಕ್ಕಿದೆ. ಸೊ ಟ್ರೈನರನ್ನ ಮತ್ತೊಮ್ಮೆ ನಾವು ಮೀಟ್ ಮಾಡಿ ಯಾವ ತಳಿಯ ಒಂದು ಫಿಂಗರ್ಲಿಂಗ್ ಅನ್ನು ಹಾಕಬೇಕು ಅಂತ ಇನ್ನೂ ಕೂಡ ಡಿಸೈಡ್ ಆಗಿಲ್ಲ. ಇನ್ನೂ ಡಿಸೈಡ್ ಮಾಡಬೇಕು. ಮಾಡಿ ಎಲ್ಲ ರೆಡಿ ಆಗಿದೆ, ಬಟ್ ಸ್ವಲ್ಪ ಟೈಮ್ ತಗೊಳ್ಬೋದು ಅನ್ಸುತ್ತೆ. ಯಾವಾಗ ರಿಟೈರ್ಡ್ ಆದ್ರಿ ಸರ್ ಬ್ಯಾಂಕಿಂದ? ನಾನು ರಿಟೈರ್ಡ್ ಆಗಲಿಲ್ಲ. ನಾನು 24 ವರ್ಷ ಆಫೀಸರಾಗಿ ಕೆಲಸ ಮಾಡಿದ್ದೆ. ಡೈರೆಕ್ಟ್ ಆಫೀಸರಾಗಿ ಸೇರಿದ್ದು. ಮತ್ತು ಸೇರಿದ ಕೂಡಲೇ ಎಲ್ಲಿ ಆಯಿತು ಎಲ್ಲ ಟ್ರಾನ್ಸ್ಫರ್ ಎಲ್ಲ. 24 ವರ್ಷ ಆದ ಕೂಡಲೇ ಪೆನ್ಷನ್ ಬಂತು. ಪೆನ್ಷನ್ ಬಂದ ಮರು ದಿವಸ ಬಿಟ್ಟಿದ್ದೇನೆ. ನೆಕ್ಸ್ಟ್ ಡೇ ಕೃಷಿಗೋಸ್ಕರ. ನಮಗೆ ತುಂಬ ಜಾಗ ಇತ್ತು, ಒಂದು 25 ಎಕರೆ ಜಾಗ ಇತ್ತು. ಅದೆಲ್ಲ ಹೋಯಿತು. ನಾನು ಎಲ್ಲೆಲ್ಲಿ ಕೃಷಿ ಇಲ್ಲಿ. ಈಗ ಕೃಷಿ ಚಟುವಟಿಕೆಗಳಲ್ಲಿ ಈಗ ಕೋಳಿ ಸಾಕಿದರೆ ಮಗಳು ಎಲ್ಲ ಮಾಡಿ ಏನು ಹೇಳ್ತೀರಿ? ನಿಮ್ಮ ಮಗಳ ಒಂದು ಸಾಧನೆ ಬಗ್ಗೆ ಹೇಳಿ, ಏನು ಹೇಳ್ತೀರಿ? ಎಷ್ಟು ಖುಷಿ ಆಗ್ತದೆ ನಿಮ್ಗೆ? ನಮ್ಮ ಕುಟುಂಬದಲ್ಲಿ ಯಾರು ಹಾಗೆ ಮಾಡಲಿಲ್ಲ ಇಷ್ಟವರೆಗೆ. ಯಾರು ಹುಡುಗಿ ಆಗಲಿ ಹುಡುಗ ಆಗಿ ಕೂಡ ಮಾಡಲಿಲ್ಲ. ಅವಳು ಮೇಯ್ನ್ ಒಂಥರ ಸಿಂಹದ ಥರ. ಹೌದು, ಲೇಡಿ ಟೈಗರ್ ಅಂತ ಅವಳಿಗೆ ಹೆಸರು. ಲೇಡಿ ಟೈಗರ್ ಅಂತೇಳಿ ನಾನು ಯೋಚನೆ ಮಾಡಿದೆ, ಹೆಣ್ಣು ಮಕ್ಕಳು ಇಷ್ಟೆಲ್ಲ ಮುಂದೆ ಬರ್ಬೇಕಂದ್ರೆ ಸ್ವಲ್ಪ ಧೈರ್ಯ ಜಾಸ್ತಿ ಬೇಕು, ಸುಲಭಕ್ಕಾಗಲ್ಲ ಅಂತ. ನಾವು ಸ್ವಲ್ಪ ಸಪೋರ್ಟ್ ಮಾಡ್ತೇವೆ. ಅವರು ಸ್ಮೈಲ್ ಮಾಡ್ತಾ ಇದ್ದಾರೆ. ಲೇಡಿ ಟೈಗರ್ ಅಂತಲೇ ಅವ್ರಿಗೆ ಹೆಸರು ಅಂತ ಇಲ್ಲ, ಯಾಕಂದ್ರೆ ಅವ್ರನ್ನ ಲೆಕ್ಕ ಮಾಡ್ಕೊಳ್ಳಿ ಅವ್ರು ಯಾವ ಥರ ಇದು ಮಾಡಿದ್ದಾರೆ ಹೆಸರು. ಅದು ಅಲ್ಲಿ ಸೈಂಟ್ ಆನ್ಸಲ್ಲಿ ಬೆಂಗಳೂರಲ್ಲಿ ಲೆಕ್ಚರ್ ಆಗಿದ್ದೆ. ಹೌದು ಮೇಡಮ್, ಏನಾದ್ರು ಮಕ್ಕಳಿಗೆ ಜೋರು ಮಾಡ್ತಾ ಇದ್ರಾ? ಇಲ್ಲ, ಸಿಕ್ಕಾಪಟ್ಟೆ ನಿಮ್ಮನ್ನು ಕಂಡ್ರೆ ಮಕ್ಕಳು ನೀವು ತುಂಬ ಸ್ಟ್ರಿಕ್ಟಾ? ಇಲ್ಲ, ತುಂಬ ಫ್ರೆಂಡ್ಲಿ. ಆದರೂ ಲೇಡಿ ಟೈಗರು ನಿಮ್ಮನ್ನು ನೋಡಿದ್ರೆ ಭಯ ಪಡ್ತಾ ಇದ್ರು ಮಕ್ಕಳು? ಮೇ ಬಿ. ಓಕೆ, ನೋಡಿ ತಂದೆಯವರು ಹೇಳ್ತಾ ಇದ್ದಾರೆ ಟೈಗರ್ ಅಂತ. ನನಗೆ ಸಿಸ್ಟರ್ ಹೇಳಿದ್ದು, ಅಲ್ಲಿಯ ಸಿಸ್ಟರ್ ಹೇಳಿದ್ದು, ನಾನು ಹೇಳೋದಲ್ಲ. ಹಾಗಾದ್ರೆ ಮೇಡಮ್ ಏನೋ ಹೈಡ್ ಮಾಡ್ತಾ ಇದ್ದಾರೆ, ಕರೆಕ್ಟಾಗಿ ಹೇಳ್ತಾ ಇಲ್ಲ ನಮ್ಮ ಜೊತೆ. ನಮ್ಮ ಮಕ್ಕಳಿಗೆ ಜೋರಿದ್ದೀನಿ ಅಂತ ಹೇಳಿದ್ರೆ ಮಕ್ಕಳೇ ಎಲ್ಲರೂ ನೋಡ್ತಾ ಇರ್ಬೋದು, ನಿಮ್ಮ ಸ್ಟೂಡೆಂಟ್ಗಳು ನೋಡ್ತಾರೆ. ಯಾಕಂದರೆ ಸ್ವಲ್ಪ ಜೋರು ಇರಲೇಬೇಕು. ಒಂದಿಷ್ಟು ಜೋರು ಇಲ್ಲದೇ ಇದ್ರೆ ನಾವು ಮಕ್ಕಳ ಹತ್ರ ಫ್ರೆಂಡ್ಶಿಪ್ ಮಾಡಲಿಕ್ಕೆ ಟೀಚಿಂಗ್ ಕೆರಿಯರ್ ಸೇರಬಾರ್ದು. ಓಕೆ, ಸೊ ಮಕ್ಕಳ ಹತ್ರ ಫ್ರೆಂಡ್ಶಿಪ್ ನಮಗೆ ಮುಖ್ಯ ಅಲ್ಲ, ಮಕ್ಕಳ ಕೆರಿಯರ್ ಹಾಗೂ ಮಕ್ಕಳ ಮಾರ್ಕ್ಸ್, ಅವರು ಡಿಸ್ಟಿಂಕ್ಷನ್ ಪಡೆಯುವಂಥದ್ದು, ನಮ್ಮ ಸಬ್ಜೆಕ್ಟಲ್ಲಿ ಸೆಂಟಮ್ ಸ್ಕೋರ್ ಮಾಡುವಂಥದ್ದು, ಅವರೆಲ್ಲೋ ಒಂದು ಟಾಪಲ್ಲಿ ರೀಚ್ ಆಗುವಂಥದ್ದೇ ನಮ್ಮ ಗುರಿಯಾಗಿರಬೇಕು. ಸೊ ಯಾವುದೇ ಶಿಕ್ಷಕಿ ಆಗಿರಲಿ, ಮಕ್ಕಳ ಹತ್ರ ದಯವಿಟ್ಟು ಫ್ರೆಂಡ್ಶಿಪ್ ಮಾಡಬೇಡಿ ಅಂತಲೇ ಹೇಳೋದಂತ ನನ್ನ ರಿಕ್ವೆಸ್ಟ್. ಯಾಕಂತ ಹೇಳಿದರೆ ಅವರನ್ನು ಭಾಳ ಜಾಸ್ತಿ ಫ್ರೆಂಡ್ಲಿಯಾಗಿ ನಾವು ಇದು ಮಾಡಿದರೆ ಅವರಿಗೆ ನಮ್ಮ ಭಯ ಅನ್ನೋದು ಹೊರಟು ಹೋಗುತ್ತೆ. ಆವಾಗ ಅವರು ನಮ್ಮ ಸಬ್ಜೆಕ್ಟನ್ನು ಸ್ವಲ್ಪ ಸೀರಿಯಸ್ ಆಗಿ ತೊಗೊಳ್ಳೋದು ಕಮ್ಮಿ ಆಗುತ್ತೆ. ಸೊ ಸ್ವಲ್ಪ ಸೀರಿಯಸ್ ಆಗಿ ಸ್ಟ್ರಿಕ್ಟ್ ಆಗಿದ್ದರೆ ಮಕ್ಕಳಿಗೆ ನಮ್ಮ ಸಬ್ಜೆಕ್ಟ್ ಓದಬೇಕು ಅಂತ ಕೂಡ ಅನಿಸುತ್ತೆ. ಅದರಲ್ಲಿ ನಾವು ಕರೆಕ್ಟ್ ಗೈಡೆನ್ಸ್ ಕೊಟ್ಟರೆ ಮಕ್ಕಳು ನಮ್ಮ ಸಬ್ಜೆಕ್ಟನ್ನು ಚೆಂದ ಮಾಡಿ ಅರ್ಥ ಮಾಡಿಕೊಂಡು ಟಾಪಲ್ಲಿ ಇರುವಂಥ ಒಂದು ಅವಕಾಶ ಕೂಡ ಇದೆ. ಅಂದರೆ ನೀವು ಹೇಳ್ತಾ ಇದ್ದೀರಿ, ಇನ್ ಕೇಸ್ ಎಲ್ಲರೂ ಸಬ್ಜೆಕ್ಟ್ ನೀವು ಜಾಸ್ತಿ ಕ್ಲೋಸ್ ಆದರೆ ಸಬ್ಜೆಕ್ಟ್ ಬಗ್ಗೆ ಅವರು ಹೌದು, ಯಾಕಂದರೆ ಅವರಿಗೆ ಟೀಚರ್ ಫ್ರೆಂಡ್ಲಿ ಆಗಿದ ತಕ್ಷಣ ಟೀಚರಿನ ಭಯ ಅನ್ನೋದು ಹೊರಟು ಹೋಗುತ್ತೆ. ಭಯ ಹೊರಟು ಹೋದ ತಕ್ಷಣ ಮಕ್ಕಳು ಓದೋದು ಅಸಾಧ್ಯ. ಅಂದರೆ ಅವರ ಭವಿಷ್ಯಕ್ಕೆ ಹಾಳಾಗ್ತದೆ. ನಮ್ಮ ವರ್ತನೆ ಅಂದರೆ ನಾವು ಮಾಡೋ ತಪ್ಪಾಗ್ತದೆ, ಟೀಚರ್ಸ್ ಮಾಡೋ ತಪ್ಪೇ ಆಗ್ತದೆ. ಖಂಡಿತ. ಎಷ್ಟು ಒಳ್ಳೆ ಮಾತನ್ನು ಹೇಳಿದರು. ಹಾಗೆ ತುಂಬ ವ್ಯಾಲ್ಯೂಬಲ್ ಥಿಂಗ್, ಇದನ್ನು ನೋಟ್ ಮಾಡ್ಕೊಳ್ಬೇಕು ಪ್ರತಿಯೊಬ್ಬರು ಶಿಕ್ಷಕರು ಕೂಡ ನೋಟ್ ಮಾಡಿ ಇಟ್ಕೊಳ್ಳಿ. ಇಷ್ಟೊಂದು ಯಶಸ್ಸು ಕಂಡಿರುವ ಇವರ ಒಂದು ಕೃಷಿಯ ಕಂಡು ನನಗೆ ಬಹಳ ಇಷ್ಟ ಆಯಿತು. ವೈಯಕ್ತಿಕವಾಗಿ ನಾನು ತುಂಬ ಖುಷಿಪಟ್ಟೆ ನಿಮ್ಮ ಮನೆಗೆ ಬಂದು. ಇದನ್ನೆಲ್ಲ ನೋಡಿದಾಗ ನನಗನ್ನಿಸ್ತು ನಿಮ್ಮ ಬಗ್ಗೆ ತುಂಬ ಹೆಮ್ಮೆ ಆಗ್ತಾ ಇದೆ. ಒಬ್ಬರು ಲೇಡಿ ಈಗ ಮುಂದೆ ನಿಂತು ಬರೋದು ಮಾಡೋದು ಅಂದರೆ ಎಷ್ಟೋ ಜನ ಮಹಿಳೆಯರು ಮೇಡಮ್ ಅವರು ಮುಂದಕ್ಕೆ ಬರಲಿಕ್ಕೆ ಹೆದರ್ತಾರೆ. ಯಾರು ಸಮಾಜ ಏನು ಅನ್ಕೊಳ್ತದೋ, ನಾನು ಈ ಥರ ಹೋದರೆ ಅದೇ ಏನು ಅನ್ಕೋತದೋ ಅಂತೆಲ್ಲ ಅನ್ಕೋತಾರೆ. ನೀವೇನು ಹೇಳ್ತೀರಿ ಮೇಡಮ್ ಅಂತ ಮಹಿಳೆಯರಿಗೆ? ಅಂದರೆ ಎಲ್ಲರಿಗೂ ಒಂದು ವಿಷಯ ಹೇಳೋದಿದೆ, ಏನು ಅಂತ ಹೇಳಿದ್ರೆ, ಎಲ್ಲಿ ಹೆಣ್ಣು ಮಕ್ಕಳನ್ನು ತೀರಾ ಒಂದು ಅವಮಾನ ಮಾಡದೆ ಅಥವಾ ಹೆಣ್ಣು ಅಂಥೇಳಿ ಒಂದು ಕಡೆಗಣಿಸದೆ ಅವಳನ್ನು ಸಪೋರ್ಟ್ ಮಾಡಿದರೆ ಗಂಡು ಮಕ್ಕಳ ಬರಾಬರಿಯಾಗಿ ದುಡಿಯುವಂಥ ಶಕ್ತಿ ದೇವರು ಹೆಣ್ಣಿಗೂ ಕೊಟ್ಟಿದ್ದಾನೆ. ಅದರಲ್ಲಿ ನಾನು ಭಾಳ ಭಾಗ್ಯವಂತೆ. ಒಂದು ಸೈಡ್ ತಂದೆ ಒಂದು ಸ್ಟ್ರಾಂಗ್ ಪಿಲ್ಲರ್ ಅಂತ ಇದ್ದರೆ, ಒಂದು ಸೈಡ್ ನನ್ನ ತಾಳಿ ಕಟ್ಟಿದ ಗಂಡ ಕೂಡ ಬಹಳ ಸ್ಟ್ರಾಂಗ್ ಆಗಿ ನನ್ನ ಪರ ನಿಂತರು. ಸೊ ಇವರಿಬ್ಬರ ಸಪೋರ್ಟಿಂದ ನಾನು ಇಷ್ಟೆಲ್ಲ ಮಾಡಲಿಕ್ಕಾಯಿತು. ನಾನು ಯಾವುದೇ ಒಂದು ವಿಷಯ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದರೆ, ಅದು ಫಿಶರಿ ಇರ್ಬೋದು, ಅಥವಾ ಕೋಳಿ ಸಾಕಾಣಿಕೆ ಇರ್ಬೋದು, ಅಥವಾ ಹೈನುಗಾರಿಕೆ ಇರ್ಬೋದು, ಇಬ್ಬರೂ ಕೂಡ ಸೇರಿ ನನ್ನ ಸಪೋರ್ಟ್ ಮಾಡಿ, ಸರಿ ಅದಕ್ಕೊಂದು ಟಿಕ್ ಮಾರ್ಕ್ ಹಾಕಿ ಮಾಡು, ನೀನು ಏನಾಗೋದಿಲ್ಲ, ನಿನ್ನ ಸಪೋರ್ಟಿಗೆ
ಇದ್ದೇವೆ ಅಂತ ಹೇಳಿದ ಕಾರಣ ನಾನು ಇವತ್ತು ಈ ಲೆವೆಲ್ಗೆ ರೀಚ್ ಆಗಲಿಕ್ಕೆ ಸಾಧ್ಯ ಆಗಿದೆ. ಅಟ್ ದ ಸೇಮ್ ಟೈಮ್ ತಂದೆಗೂ ಕೂಡ ನಾನೊಂದು ಪ್ರಶ್ನೆ ಕೇಳ್ತೇನೆ. ಮಕ್ಕಳನ್ನು ತುಂಬ ತಂದೆ ಅಂದರು ಯಾವ್ದು ಮಾಡಬೇಡ, ನೀನು ಹೆಣ್ಮಕ್ಳನ್ನು ತುಂಬ ಕಂಟ್ರೋಲ್ ಮಾಡ್ಕೊಳ್ತಾರೆ, ಸ್ಟ್ರಿಕ್ಟಾಗಿ ಇರಲಿಕ್ಕೆ ನೋಡ್ತಾರೆ. ನೀವು ಒಂದು ಮಾತು ಹೇಳಿ, ಏನು ಮಾಡಬೇಕು, ಮಕ್ಕಳನ್ನು ಹೇಗೆ ಬೆಳೆಸ್ಬೇಕು? ನಾನು ಕಂಟ್ರೋಲ್ ಮಾಡಲೇ ಇಲ್ಲ ಮಕ್ಕಳನ್ನು. ಅವರಿಗೆ ಗೈಡೆನ್ಸ್ ಮಾತ್ರ ಮಾಡಿದ್ದೇನೆ. ಈ ಸಬ್ಜೆಕ್ಟ್ ಆಗ್ಬೋದು, ಇದಾಗ್ಬೋದು, ಇಂಗ್ಲೀಷ್ ಶಾಲೆ ಆಗ್ಬೋದು, ಮತ್ತು ಮಕ್ಕಳಿಗೆ ಎಲ್ಲಿ ಒಳ್ಳೆಯ ವಿದ್ಯಾಭ್ಯಾಸ ಕೊಡಬೇಕು, ಈಗ ಹಳ್ಳಿಯಲ್ಲಿ ಆಗುವಷ್ಟು ಇಲ್ಲಿ ಕಳಿಸಿದ್ದೇನೆ. ಸ್ವಲ್ಪ ದೊಡ್ಡವರಾದ ಮೇಲೆ ಮಂಗಳೂರಿಗೆ ಒಳ್ಳೆ ಕಾಲೇಜಿಗೆಲ್ಲ ಹಾಕಿ, ಸೈಂಟ್ ಅಲೋಸಿಯಸ್, ಸೈಂಟ್ ಮೇರೀಸ್ ಎಲ್ಲ ಹಾಕಿ ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟಿದ್ದೇನೆ. ಇವಳು ಇಂಗ್ಲೀಷ್ ಮೀಡಿಯಮಿಗೆ ಇಲ್ಲಿಂದ ಹೋಗ್ತಿದ್ಲು ಉಜಿರೆಗೆ, ಸಾಧಾರಣ 23 ಕಿಲೋಮೀಟ್ರ್ ಆಗ್ತದೆ, ಇಲ್ಲಿಂದ ಹೋಗ್ತಿದ್ಲು. ಆಗ ಸ್ವಲ್ಪ ದೊಡ್ಡವಳಾಗಿದ್ಲು ಇವಳು. ಹಾಗೆ ಏನು ಸಮಸ್ಯೆ, ಅವ್ರಿಗೆ ನಾವು ಕಂಟ್ರೋಲ್ ಮಾಡೋದೇ ಇಲ್ಲ. ಬುದ್ಧಿವಾದ ಹೇಳ್ತೇನೆ, ಅದು ಸರಿಯಲ್ಲ, ಅದು ಹೇಳುವ ಒಂದು ರೀತಿ ಉಂಟು. ಹೊಡೆದು ಬಡ್ದು ಹೇಳಬೇಕಂತಿಲ್ಲ. ನಾವು ಹೇಳಿದ್ದು ಕೇಳುವವರು ಕೇಳ್ತಾರೆ, ಇವರು ಕೇಳಿದ್ದಾರೆ, ಮಕ್ಕಳು ಕೇಳಿದ್ದಾರೆ, ನಮ್ಮ ಮಕ್ಕಳು ಕೇಳಿದ್ದಾರೆ, ಒಳ್ಳೆಯವರಾಗಿದೆ. ಒಬ್ಬಳು ಈಗ ಸುಮಾರು 4-5 ಲಕ್ಷ ರೂಪಾಯಿ ದುಡಿತಾಳೆ ದುಬೈಯಲ್ಲಿ. ಒಂದಷ್ಟು ಜನಕ್ಕೆ ಮೋಟಿವೇಶನ್ ಆಗೋ ಏನಾದ್ರು ತಿಂಗಳಿಗೆ ನೀವು ಎಷ್ಟು ಸಂಪಾದನೆ ಮಾಡ್ತೀರಿ ಮೇಡಮ್? ಬರೀ ನೀವು ಅಷ್ಟೆಲ್ಲ ಬಿಟ್ಟು ಬಂದಿದ್ದೀರಿ, ಈಗ ಹೇಳಿ. ಟೋಟಲ್ ಸಂಪಾದನೆ ಗೊತ್ತಾಗಬೇಕು ಅಥವಾ ಪ್ರಾಫಿಟ್ ಲೆವೆಲ್? ನಿಮಗೆ ಪ್ರಾಫಿಟ್ ಲೆವೆಲ್ ಹೇಳಿದ್ರು ಓಕೆ, ಅಂದರೆ ನಿಮಗೆ ಎಷ್ಟು ಲಾಭ ಆಗಿ ನಿಮಗೆ ಎಷ್ಟು ಉಳಿತಾಯ ಇದೆ? ಅಂದರೆ ಅದು ಡಿಪೆಂಡ್ಸ್ ಸರ್. ಅಂದರೆ ಪ್ರತಿ ತಿಂಗಳು ಇಂತಿಷ್ಟೇ ಅಮೌಂಟ್ ಕರೆಕ್ಟಾಗಿ ಬರುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಕೆಲವು ತಿಂಗಳುಗಳಲ್ಲಿ ಸೆಗಣಿ ಮಾರಾಟ ಜಾಸ್ತಿ ಇರ್ತದೆ, ಕೆಲವು ತಿಂಗಳುಗಳಲ್ಲಿ ರಾಸುಗಳ ಮಾರಾಟ ಇರ್ತದೆ, ಇನ್ನು ಕೆಲವು ತಿಂಗಳುಗಳಲ್ಲಿ ಹಾಲು ಉತ್ಪಾದನೆ ಜಾಸ್ತಿ ಆಗ್ತದೆ, ಮೊಟ್ಟೆ ಉತ್ಪಾದನೆ ಜಾಸ್ತಿ ಆಗಿ, ಸೊ ಇನ್ಕಮ್ ವೇರಿ ಆಗ್ತದೆ. ಬಟ್ ಲಾಸ್ ಅಂತೂ ಡೆಫಿನೆಟ್ಲಿ ಇಲ್ಲ ಅಂತ ಒಂದು ಮಂತ್ಲಿ ನಾವು ಎಷ್ಟು ಪಡ್ಕೊಳ್ತೇನೆ ಅಂತ ನಿಮಗೆ ಅನ್ನಿಸ್ತದೆ? ಯಾಕೆಂದ್ರೆ ಹೇಮಂತ್ ಅವರು ನನ್ನ ಬಾಯಿಂದ ಎಷ್ಟು ಅಮೌಂಟ್ ಅಂತ ಒಂದು ಕೇಳಲಿಕ್ಕೆ ಬಹಳ ಆಸೆ ಪಡ್ತಿದ್ದಾರೆ. ಸೊ ಹಾಲು ಉತ್ಪಾದನೆಯಲ್ಲಿ 280 ಲೀಟರ್ ಹಾಲು ಅಂತ ಹೇಳಿದ್ರೆ 42 ರೂಪಾಯಿ ಲೀಟರ್ಗೆ ಸಿಗುತ್ತೆ ಅಂತ ಹೇಳಿದ್ರೆ ನೀವೇ ಒಂದು ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳಿ. ಕ್ಯಾಲ್ಕುಲೇಷನ್ ನಾನು ವೀಕ್ ಇದ್ದೀನಿ ಲೆಕ್ಕದಲ್ಲಿ. ನೆಕ್ಸ್ಟ್ ಅದಾದ್ಮೇಲೆ ರಾಸುಗಳಲ್ಲಿ ನಮಗೆ ಒಳ್ಳೊಳ್ಳೆ ಬ್ರೀಡಿನ ಡೆನ್ಮಾರ್ಕ್, ಆಸ್ಟಿನ್ ಇದರಲ್ಲಿ ನಮಗೆ ಮಾರಾಟ ಆಗಿ ಸುಮಾರು 19 ಹೋದ ವರ್ಷ 19 ರಾಸುಗಳು ಮಾರಾಟ ಮಾಡಿ 14.5 ಲಕ್ಷ ಸಂಪಾದನೆ ಮಾಡಿದ್ದಿದೆ. ಅದಾದ್ಮೇಲೆ ಮೊಟ್ಟೆಯಲ್ಲಿ ಅಂತಿಷ್ಟು ಲಾಭ ಅಂತ ಸಿಗುತ್ತೆ. ಸೊ ಗೊಬ್ಬರದಲ್ಲಿ ಸ್ವಲ್ಪ ಲಾಭ ಇದೆ. ಮೇಡಮ್ ತುಂಬ ಬ್ರಿಲಿಯಂಟು. ಯಾಕೆಂತ ಹೇಳಿದ್ರೆ ಅವ್ರು ಎಂತ ಫುಲ್ ಹೇಳೋದಿಲ್ಲ, ಸ್ವಲ್ಪ ಹೇಳಿದರು. ನೀವು ಅರ್ಥ ಮಾಡ್ಕೊಳ್ಳಿ ಅಷ್ಟೇ. ನೀವೆಲ್ಲ ಒಂದು ಚೀಟಿ ತಗೊಂಡು ಎಲ್ಲ ಬರ್ಕೊಂಡು ಲೆಕ್ಕ ಮಾಡಿ ಕಡ್ದು ಕೂಡಿಸಿ ಬಾಗಿಸಿರಿ. ಯಾಕಂತ ಹೇಳಿದ್ರೆ ಮೇಡಮ್ ಅದನ್ನು ದುಡ್ದು ಸಂಪಾದನೆ ಮಾಡಿದ್ಮೇಲೆ ಸತ್ಯ ಗೊತ್ತಾಗಲಿ ಜನಗಳಿಗೆ ಅಲ್ವಾ? ಈಗ ಅವಳ ಸಂಪಾದನೆ ಒಂದು ಮಾತ್ರ ಅಲ್ಲ, ದಿವಸಕ್ಕೆ ಡೈಲಿ 9 ಮಂದಿ ಕೆಲಸ ಮಾಡ್ತಾಯಿದ್ದಾರೆ. ಅವರಿಗೆ ಜಾಬ್ ಕೊಡ್ತೇವೆ ಅಲ್ಲ ನಾವು, ಎಂಪ್ಲಾಯ್ಮೆಂಟ್ 9 ಮಂದಿ ಡೈಲಿ ನೋಡಿ. ಇವತ್ತು 14 ಮಂದಿ ತೋಟದ ಕೆಲಸ, ನಿನ್ನೆ 18 ಮಂದಿ ಇದ್ದರು, ಮೊನ್ನೆಯಿಂದ 3-4 ದಿವಸ ಕೆಲಸ ಮಾಡ್ತಾಯಿದ್ದಾರೆ. ನಾವು ಅವ್ರಿಗೆ ಜಾಬ್ ಕೊಡ್ತೇವಲ್ಲ. ಸರ್ ಒಳ್ಳೆ ಮಾತು ಹೇಳಿದರು. ಮೇಡಮ್ ಹತ್ರ ಆಗಲೂ ನಾನು ಹೇಳಿದ್ದೆ, ತುಂಬ ಜನಕ್ಕೆ ಕೆಲಸ ಕೊಟ್ಟಿದ್ರಿ, ಒಳ್ಳೆ ಪುಣ್ಯದ ಕೆಲಸ ಅಂತೇಳಿ. ನೋಡಿ, ನಾವು ಹೇಗೆ ಬರ್ತೀವಿ ಭೂಮಿ ಮೇಲೆ ಅನ್ನೋದು ದೊಡ್ಡ ಇಂಪಾರ್ಟೆಂಟ್ ಅಲ್ಲ, ಬಂದಮೇಲೆ ಹೆಂಗೆ ಬದುಕ್ತೀವಿ ಅನ್ನೋದು ದೊಡ್ಡ ಇಂಪಾರ್ಟೆಂಟು. ಮೇಡಮ್ ಈಗ ಹೆಂಗೆ ಬದುಕ್ತಾ ಇದ್ದಾರೆ ಅನ್ನೋದನ್ನು ಎಲ್ಲೋ ಕೆಲಸ ಮಾಡ್ಕೊಂಡಿದ್ರು ಮೇಡಮ್. ಯಾರ್ದೋ ಸ್ಯಾಲ್ರಿ ಸಿಗ್ತಾಯಿತ್ತು, ಮಂತ್ಲಿ ವೆಯ್ಟ್ ಮಾಡ್ತಾ ಇದ್ರೆ ಸ್ಯಾಲ್ರಿಗೆ ಇಲ್ಲ, ಬಟ್ ಒಂದು ಸ್ಯಾಲ್ರಿ ಕೊಡ್ತಾ ಇದ್ರು. ಆ ಸ್ಯಾಲ್ರಿ ಕೊಟ್ಟ ನಂತರ ಈಗ ಅವರೇ ಬೇರೆಯವರಿಗೆ ಸ್ಯಾಲ್ರಿ ಕೊಡುವಾಗ ಆಯಿತು. ಬದಲಾವಣೆ ಅಂದರೆ ಇದು ಅಲ್ಲ ಮೇಡಮ್, ಚೇಂಜಸ್. ನಮ್ಮ ಲೆಕ್ಕವನ್ನು ನಾವೇ ಬರೆಯುವಂಥ ಒಂದು ದಿನ ಕೂಡ ಬರಬೇಕು ನಮಗೆ. ಇನ್ನೊಬ್ಬರ ಲೆಕ್ಕ ಯಾವಾಗಲೂ ಬರೆಯೋದು ಇದ್ದೇ ಇದೆ. ಎಷ್ಟೋ ಜನ ಹಣೆ ಬರದ ಬಗ್ಗೆನೇ ಹೇಳ್ತಾ ಇರ್ತಾರೆ, ದೇವ್ರು ನಮ್ಮ ಹಣೆ ಬರ ಸರಿ ಬರಲಿಲ್ಲ ಅಂತ. ನೀವೇನು ಹೇಳ್ತೀರಿ? ಖಂಡಿತ ಇಲ್ಲ. ಸೊ ಹಾರ್ಡ್ ವರ್ಕ್ ಆ್ಯಂಡ್ ಸ್ಮಾರ್ಟ್ ವರ್ಕ್ ಪೇಸ್ ಆಫ್. ನಮ್ಮ ಹಣೆ ಬರನ ನಾವೇ ಬರ್ಕೋಬೇಕು. ಖಂಡಿತ ಅದು ಬೇಕಾದ ಇಂಪಾರ್ಟೆಂಟ್. ದೇವರಿಗೆ ಬೈದ್ರೆ ಏನು ಪ್ರಯೋಜನ? ಹೌದು, ಕರೆಕ್ಟಾ? ಎಸ್. ಹಾಗೆ ನನಗೆ ಈ ಫ್ಯಾಮಿಲಿ ಕಂಡು ತುಂಬ ಖುಷಿಯಾಯಿತು. ಸರ್ ಭೇಟಿಯಾಗಿ ಇನ್ನೂ ಖುಷಿಯಾಯಿತು. ಯಾಕೆಂತ ಹೇಳಿದ್ರೆ ಸರ್ ಎಷ್ಟು 73 ವರ್ಷ ಅವರಿಗೆ. 73 ವರ್ಷ. ಹೌದು, ಆದರೂ ಅವ್ರು ನಮಗೆ ಪ್ರೇರಣೆ. ನಾವು ಒಂದು 5 ಗಂಟೆಗೆ 4:45ಕ್ಕೆ 5 ಗಂಟೆಗೆ ಹೇಳೋದಾದ್ರೆ ಇವತ್ತಿಗೂ ಅವರು ಒಂದು 4 ಕಾಲಕ್ಕೆ ಎದ್ದಿರ್ತಾರೆ ಅಂತ ನನಗೆ ಗೊತ್ತಿದೆ. ಏನು ಸರ್ ಮಾಡ್ತೀರಿ 4 ಕಾಲಕ್ಕೆ ಎದ್ದು? ಸ್ವಲ್ಪ ಪ್ರಾರ್ಥನೆ ಮಾಡೋದು ಮೊದಲು ಬೇಕದು, ಇಂಪಾರ್ಟೆಂಟ್ ಮೊದಲು. ಮತ್ತು ಇವಳು ಎದ್ದಿದ್ದಾಳೆ ಅಂತ ಹೋಗಿ ಒಮ್ಮೆ ನೋಡೋದು. ಇವಳು ಚಾ ಮಾಡ್ತಾಳೆ, ರೆಡಿ ಇರ್ತದೆ ಅವ್ರ ಕೆಲಸವರಿಗೆ. ನಾನು ಕೂಡ ಒಂದು ಗ್ಲಾಸ್ ಚಹಾ ಕುಡಿಯೋದು ಬರುವುದು. ನಿಮ್ಮ ರೂಟೀನ್ ಸ್ಟಾರ್ಟ್ ಆಗೋದೇ ಬೆಳಿಗ್ಗೆ 5 ಗಂಟೆಗೆ. ಈಗ ಸ್ವಲ್ಪ ಲೇಟ್ ಆಗಿದೆ, ಮೊನ್ನೆಯಿಂದ ಪೆಟ್ಟಾದ ಮೇಲೆ ಸ್ವಲ್ಪ ಒಂದು 6 ಗಂಟೆ ಆಗ್ತದೆ. ಇಲ್ಲ, ಅವರು ಬೆಳಿಗ್ಗೆ ಎದ್ದು ತೋಟಕ್ಕೆ ಹೋಗಿ ಬಿದ್ದಿರೋ ಅಡಿಕೆಗಳನ್ನು ಹೆಕ್ಕಿ, ತೆಂಗಿನಕಾಯಿ ಹೆಕ್ಕಿ ಎಲ್ಲ ತಂದು ಸೋಲಾರಲ್ಲಿ ಒಣಗಿಸಿ ಎಲ್ಲ ಮಾಡ್ತಾರೆ. ನಾನು ಆಫೀಸ್ಗೆ ಹೋಗಬೇಕಾದ್ರೆ ಮೊದಲು ಬಂದು ತೋಟಕ್ಕೆ ಒಂದು ರೌಂಡ್ ಹಾಕಿ ಹೋಗಲೇಬೇಕು, ರಜೆ ಆಗೋದಿಲ್ಲ. ಹಟ್ಟಿ ಕಡೆ ಗಮನ, ಪೋಲ್ಟ್ರಿ ಕಡೆ ಗಮನ. ನಮ್ಮದು ಸೊಸೈಟಿ ಉಂಟು, ಅದರ ಅಧ್ಯಕ್ಷ ನಾನು. ಗುರುವೇನಕೆರೆಯಲ್ಲಿ ಉಂಟದು. 5 ಬ್ರಾಂಚಸ್ ಉಂಟು. ಇವತ್ತೊಂದು ಸುಮಾರು
300 ಕೋಟಿದು ವ್ಯವಹಾರ ಮಾಡ್ತೇವೆ ನಾವು ವರ್ಷಕ್ಕೆ. ವರ್ಷಕ್ಕೆ ಓಕೆ. ಒಂದು 55-56 ಕೋಟಿ ಡೆಪಾಸಿಟ್ ಉಂಟು. ಪ್ರಾಥಮಿಕ ಕೃಷಿ ಪತ್ತಿನ ಅಲ್ಲ ನಮ್ಮದು ವಿಕಾಸ್ ವಿವಿಧೋದಯ ಸಹಕಾರಿ ಸಂಘ ಅಂತ ಅಂಡರ್ ಕೋಆಪರೇಟಿವ್ ಆಕ್ಟ್ 1959 ಫಾರ್ಮ್ ಮಾಡಿದ್ದು. ಅಲ್ಲಿ ಇದು ಮಾಡ್ತಾ ಇದ್ದೇನೆ. ಇದು ಟೋಟಲಿ ಎಷ್ಟು ಎಕರೆ ಜಾಗ ಇದೆ ಸರ್ ನಿಮ್ಮದು ಈ ಲ್ಯಾಂಡ್? ಎಷ್ಟು ನನ್ನದು ಮತ್ತು ಅವಳದು ಒಟ್ಟು ಸೇರಿ 9-9.5 ಎಕರೆ ಇತ್ತು. 25 ಎಕರೆ ಜಾಗ ಇಲ್ಲೇ ಇತ್ತು, ಮೇಲೆ ಹೋಯ್ತದು. ಹೌದು. ಈಗ ನಿಮ್ಮದು ಮತ್ತು ಅವ್ರದ್ದು ಅಂತ ಹೇಳಿದ್ರಿ, ಅಂದರೆ ಅವಳು ಪರ್ಚೇಸ್ ಮಾಡಿದ್ದಾಳೆ. ಅಲ್ಲಿ ಕೆಲಸ ಬಿಟ್ಟು ಬಂದ ಮೇಲೆ ಪರ್ಚೇಸ್ ಮಾಡಿದ್ದು. ಒಂದು 2.5 ಎಕರೆ ಜಾಗ ಪರ್ಚೇಸ್ ಮಾಡಿದ್ದಾಳೆ. ಒಂದು ಜಾಗ ಸ್ವಲ್ಪ ಒಂದು 90 ಸೆಂಟ್ ಸ್ವಲ್ಪ ಮೇಲೆ ದೂರ ಉಂಟು. ಸೊ ಇವಕ್ಕೆಲ್ಲ ಒಂದೊಂದು ಹುಟ್ಟುವಾಗ ನಾವು ಹುಟ್ಟಿದ ದಿನ ಸ್ವಲ್ಪ ಎಲ್ಲ ಕೆಲಸದವ್ರನ್ನ ಕರೆದು ಸ್ವಲ್ಪ ಒಳ್ಳೆ ಬಿರಿಯಾನಿ ಎಲ್ಲ ಮಾಡಿ, ಹೆಣ್ಣು ಕರು ಹುಟ್ಟಿದ ಸಂದರ್ಭದಲ್ಲಿ ಪಾಯಸ ಎಲ್ಲ ಮಾಡಿ ಒಂದು ಹೆಸರು ಕೊಡುವಂತ ಪದ್ಧತಿ ನಮ್ಮ ಹಟ್ಟಿಯಲ್ಲಿದೆ. ಸೊ ಕೆಲವು ಎಲ್ಲ ಹೆಣ್ಣು ಗಡಸುಗಳಿಗೆ ಕರುಗಳಿಗೆ ಒಳ್ಳೊಳ್ಳೆ ಹೆಸರಿಟ್ಟಿದ್ದೇವೆ. ಶ್ರೇಯಾ ಅಂತ ಇದೆ, ಗೀತಾ, ಆಶಾ ಅಂತ ಇದೆ, ಗಂಗಾ ಅಂತ ಇದೆ, ತಾರಾ, ಕೀರ್ತಿ ಅಂತ ಇದೆ, ಉಷಾ, ಯಮುನಾ, ರಮ್ಯಾ ಕೃಷ್ಣ ಅಂತ ಇದೆ. ಹೌದು, ಹೆಚ್ಚಾಗಿ ನಾವು ನಟಿಯರ ಹೆಸರನ್ನ ಕೊಟ್ಟಿದ್ದೇವೆ. ಸೊ ಕೃಷು ಅಂತ ಇದೆ, ಒಂದು ಗೀರ್ ಇದೆ, ಖುಷಿ ಅಂತ ಇದೆ, ವೈಟಿ ಅಂತ ಇದೆ, ಆಶಿ ಅಂತ ಇದೆ, ಒಂದು ಪುದುವೆಟ್ಟು ಅನ್ನೋ ಜಾಗದಿಂದ ಒಂದು ಹಸು ತಂದಿದ್ದು, ಹಾಗಾಗಿ ಹೌದು. ಮತ್ತೆ ರೇಷ್ಮಾ ಅಂತ ಇದೆ, ರಶ್ಮಿ ಅಂತ ಇದೆ, ನವ್ಯ, ಸ್ವಾತಿ, ಅಪಾಚಿ ಅಂತ ಒಂದಿದೆ. ಯಾಕಂದ್ರೆ ದೊಡ್ಡ ಬೈಕಿಗೆ ನಂಗೆ ಸ್ವಲ್ಪ ಕ್ರೇಜ್ ಇದೆ, ಹಾಗಾಗಿ ಸ್ವಲ್ಪ. ಸೊ ದಿಶಾ ಅಂತ ಇದೆ, ಒಂದು ಬ್ರೌನ್ ಕಲರ್ ಇದು ಬ್ರೌನಿ ಅಂತ ಇದೆ, ಒಂದು ಫ್ರೆಂಡ್ ಮಗಳ ಹೆಸರಿದೆ ಮೆಲನಿ ಅಂತ ಹೇಳಿ. ಇವಳ ಬರ್ತ್ಡೇ ಒಂದೇ ದಿನ ಅಂತ ಹೇಳಿ ಮೆಲನಿ ಅಂತ ನೆನಪಾಯ್ತು. ಮೋದಿ ಅವರು ಏನೋ ಒಂದು ಚಾಕ್ಲೇಟ್. ಗೀರ್ ಬ್ಯೂಟಿ ಅಂತ ಇದೆ, ಒಂದು ಜೇಷ್ಮಾ ಅಂತ ಇದೆ, ಗೀರ್ ಇದೆ, ಅದನ್ನ ಒಂದು ಕುಲಕ್ಕಿ ಅಂತ ಇದೆ, ಒಂದು ಮೆಲ್ಸಿ ಅಂತ ಇದೆ, ಅವಂತಿಕಾ ಇದೆ, ನಯನತಾರ ಇದೆ, ಅನುಷ್ಕಾ ಇದೆ, ಶ್ರಾವಂತಿ ಇದೆ, ಮಮತಾ ಇದೆ. ಅನುಷ್ಕಾ ಅವರು ಇಲ್ಲಿ ಇದ್ದಾರೆ, ನಯನತಾರ ಅವರು ಇಲ್ಲೇ ಇದ್ದಾರೆ. ಎಷ್ಟೊಂದು ಹೆಸರುಗಳನ್ನ ಇಟ್ಟಿದ್ದಾರೆ ಅವರು. ಅಂದ್ರೆ ನಿಮ್ಗೆ ಗೊತ್ತಾಗ್ತದೆ, ಅವರ ಹೆಸರು ಕರೆದ್ರೆ ಗೊತ್ತಾಗ್ತದೆ. ಓಕೆ, ಹೌದು, ಕೆಲವರಿಗೆ ಗೊತ್ತಾಗುತ್ತೆ. ಕೆಲವರು ಸ್ಲೀಪಿ ಮೋಡ್ ಅಲ್ಲಿ ಇದ್ರೆ ಅಥವಾ ತಿನ್ನೋ ಮೋಡ್ ಅಲ್ಲಿ ಇದ್ರೆ ಅವಾಗ ಏನು ರೆಸ್ಪಾಂಡ್ ಮಾಡಲ್ಲ. ಅವರ ಹೆಸರು ಕರೆಯುವಾಗಂತೂ ನೀವು ಅಭ್ಯಾಸ ಮಾಡಿಸಿದ್ರೆ ಆದ್ರೆ ಅವರು ಒಂದು ಎಚ್ಚೆತ್ಕೊಳ್ತಾರೆ. ಓಕೆ, ಅವರೇ ಅಂತ ಗೊತ್ತಾಗ್ತದೆ ನಿಮಗೆ. ಹೆಸರನ್ನ ಇಡುವ ಮೂಲಕ ಅವರು ಒಂದು ದೊಡ್ಡ ಇದನ್ನೇ ಇಲ್ಲಿ ಮಾಡಿಟ್ಟಿದ್ದಾರೆ, ಬೋರ್ಡೆ. ಆಗ್ಲಿ ಮೇಡಮ್. ಹಸುಗಳಿಗೆ ಸೈಲೇಜ್ ಹಾಗೂ ಹಿಂಡಿ ಮತ್ತೆ ಯಾವ್ದಿದೆ ಮೇಡಮ್? ಸೈಲೇಜ್. ಓಕೆ, ಅವುಗಳಿಗೆಲ್ಲ ಸ್ವಲ್ಪ ಇದು ಜಾಸ್ತಿ ಕೊಡ್ಬೇಕಾಗ್ತಲ್ಲ, ಬ್ರಾಂಡೆಡ್. ನಿಮಗೆ ಹುಲ್ಲೆಲ್ಲ ಕೊಟ್ರೆ ಬರೀ ಹಾಲು ಕೊಡ್ಲಿಕ್ಕಿಲ್ಲ, ಅದಕ್ಕೆಲ್ಲ ಪೌಷ್ಟಿಕಾಂಶ ಇರುವಂತಹ ಬೇರೆನೆ ಆಹಾರಗಳನ್ನು ಕೊಡ್ಬೇಕಾಗ್ತದಲ್ಲ ಎಕ್ಸ್ಟ್ರಾ. ಖಂಡಿತ. ಖರ್ಚು ತುಂಬಾ ಇಲ್ವಾ? ಇದೆ, ಲಾಭನೂ ಇದೆಯಲ್ಲ. ಕರುಗಳು, ಹೆಣ್ಣು ಕರುಗಳು, ನಿನ್ನೆ ಹುಟ್ಟಿರುವಂತ ಕರು ಅಲ್ವಾ? ಹೌದು, ಹೆಣ್ಣು ಕರು. ಎಷ್ಟು ಕರು ಇದೆ ಮೇಡಮ್ ಇದರೊಳಗಡೆ? ಇದರಲ್ಲಿ 9 ಕರುಗಳಿದಾವೆ. ಇವರು ಗೊಬ್ಬರವನ್ನೆಲ್ಲ ತೋಟಕ್ಕೆ ಬಿಡ್ತಾ ಇದ್ದಾರೆ. ಇಲ್ಲಿಂದ ಡೈರೆಕ್ಟ್ ಹಟ್ಟಿಯಿಂದ ಕನೆಕ್ಟ್ ಆಗ್ತದೆ ಅದು ತೋಟಕ್ಕೆ. ಸರ್ವೆಂಟ್ ಕ್ವಾರ್ಟರ್ಸ್ ಇದೆ. ಸರ್ವೆಂಟ್ಗಳಿಗೆ ಕ್ವಾರ್ಟರ್ಸ್ ಎಲ್ಲ ಮಾಡಿದ್ದಾರೆ. ಇಲ್ಲೇ ಕಾಣ್ತಾ ಇದೆ ನೋಡಿ, ಅಪೋಸಿಟ್ ಅಲ್ಲಿ. ಇಲ್ಲಿ ಹುಲ್ಲು ನೆಟ್ಟಿದ್ದಾರೆ ನೋಡಿ, ಗೋವುಗಳಿಗೆ ಬೇಕಾದಂತಹ ಹುಲ್ಲುಗಳು ಇಲ್ಲೇ ನೆಟ್ಟಿದ್ದಾರೆ. ಆದರೆ ಕೆಲವರೆಲ್ಲ ಬರೀ ತೋಟದ ಹುಲ್ಲನ್ನೇ ಡಿಪೆಂಡ್ ಆಗಿರ್ತಾರೆ, ಮತ್ತೆ ಅದು ಮುಗಿದ ತಕ್ಷಣ ಹುಲ್ಲಿಲ್ಲ ಅಂತ ಬಹಳ ಕಷ್ಟಪಡ್ತಾ ಇರ್ತಾರೆ. ಆದ್ರೆ ಇಲ್ಲಿ ಹಾಗಲ್ಲ, ಇವರು ಬೇಕಾದಷ್ಟು ಹುಲ್ಲನ್ನು ಇಲ್ಲೇ ಮಾಡ್ಕೊಳ್ತಾರೆ. ಕಟಾವ್ ಮಾಡಿದ ತಕ್ಷಣ ಇಲ್ಲಿ ವಾಪಸ್ ನಡ್ತೀರಾ? ಇಲ್ಲ, ಕಟಾವ್ ಮಾಡಿದ ತಕ್ಷಣ ಇದು ಮತ್ತೆ ಬೆಳೀತದೆ. ಅದೇ ಬೆಳೀತದೆ. ಹೌದು, ಇದಕ್ಕೆ ಸ್ವಲ್ಪ ಸ್ಲರಿ ನೀರನ್ನ ಹಾಕ್ತಿವಿ ನಾವು. ಸ್ಲರಿ ನೀರನ್ನ ಹಾಕಿದ ತಕ್ಷಣ ಅದು ವಿದಿನ್ ಶಾರ್ಟ್ ಪೀರಿಯಡ್ ಆಫ್ ಟೈಮ್ ಅಲ್ಲಿ ಮತ್ತೆ ಬೆಳೀತದೆ. ಮತ್ತೆ ಕಟಾವ್ ಮಾಡಿ ಹಸುಗಳಿಗೆ ಹಾಕುವಂತ ಒಂದು ಫೆಸಿಲಿಟಿ ಇದೆ. ಇದು ಈಗ ಒಂದ್ಸಲ ನೆಟ್ರೆ ಪರ್ಮನೆಂಟ್ ಇದು? ಇಲ್ಲ, ಇದು ಒಂದ್ಸಲ ನೆಟ್ರೆ ಒಂದು 5-6 ಸಲ ಬೆಳೆಯುವವರೆಗೆ ಅದೇ ಸ್ಟೆಮ್ ಅನ್ನ ಇಡ್ತೇವೆ. ಮತ್ತೆ ಕಂಪ್ಲೀಟ್ ಆಗಿ ಅದನ್ನ ತೆಗೆದು ಬೇರೆ ಒಂದು ಸ್ಟೆಮ್ ಅನ್ನ ನಾವು ಅದಕ್ಕೆ ಪ್ಲಾಂಟ್ ಮಾಡ್ತೇವೆ. ಇಲ್ಲಿಂದ ಈಗ ನಿಮ್ಮ ತೋಟಕ್ಕೆ ನೀವು ಎಂತ ಪೈಪಿನ ಮೂಲಕ ಹೋಗ್ತದೆ ಅದು? ಅಂಡರ್ಗ್ರೌಂಡ್ ಪೈಪ್ ಮಾಡಿದ್ದೀರಿ. ಚೇಂಬರ್ಸ್ ಇದೆ. ಈಗ ಒಂದ್ಸಲ ನೀವು ಇದನ್ನೆಲ್ಲ ಈಗ ಗೋವುಗಳನ್ನು ಇನ್ವೆಸ್ಟ್ ಮಾಡುವಾಗ ಫಸ್ಟ್ ನೀವು ಎಷ್ಟು 10 ಗೋವು ಅಂತ ಹೇಳಿದ್ರಿ ಸ್ಟಾರ್ಟಿಂಗ್ ಅಲ್ಲಿ ಮಾಡಿದ್ರಿ? ಹೌದು, 10 ಗೋವಿಂದ ಸ್ಟಾರ್ಟ್ ಮಾಡಿದ್ರಿ. ಫಸ್ಟ್ ಸ್ಟಾರ್ಟಿಂಗ್ 3, ಆಮೇಲೆ ಅದಕ್ಕೆ 5 ಪರ್ಚೇಸ್ ಮಾಡಿ 8ರಲ್ಲಿ ಸ್ಟಾರ್ಟ್ ಮಾಡಿದ್ದು. ಇನ್ವೆಸ್ಟ್ಮೆಂಟ್ ಆರಂಭದಿಂದ ಒಬ್ಬ ಮಾಡಬೇಕು ಅಂತ ಹೊರಟ್ರೆ ಹೆಂಗ್ ಸ್ಟಾರ್ಟ್ ಮಾಡಬಹುದು? ಈಗ ಆರಂಭದಿಂದ ಅಂದ್ರೆ ಸಿಂಪಲ್ ಆಗಿ ಸ್ಟಾರ್ಟ್ ಮಾಡೋದಾದ್ರೆ ನಾನು ಹೇಳೋದು ಭಾರಿ ಖರ್ಚು ಮಾಡಬಾರ್ದು. ಅವರು ಸಿಂಪಲ್ ಆಗಿ ಹೋಗ್ಬೇಕು. ಅಂದ್ರೆ ಶೀಟಿನ ಹಟ್ಟಿ ಕೂಡ ಮಾಡಬಹುದು. ಶೀಟಿನ ಹಟ್ಟಿ ಮಾಡಿ ಒಂದು 6ರಿಂದ 10 ದನಗಳನ್ನು ಕಟ್ಟುವಂತ ಒಂದು ಶೀಟಿನ ಶೆಡ್ಡಿಗೆ ಹಾಗೂ ರಾಸುಗಳಿಗೆ ನಾನು ಲೆಕ್ಕಾಚಾರ ಹಾಕಿದ ಪ್ರಕಾರ ಸುಮಾರು ಒಂದು 5ರಿಂದ 6 ಲಕ್ಷದೊಳಗೆ ಎಲ್ಲ ರೆಡಿ ಆಗಬಹುದು. ಬೇಸಿಕ್ ಎಷ್ಟೇ ನೀವು ಕಡಿಮೆಯಿಂದ ಸ್ಟಾರ್ಟ್ ಮಾಡ್ತೀರಿ ಅಂತ ಹೇಳಿದ್ರು ಕೂಡ ಹೌದು 5ರಿಂದ 6 ಲಕ್ಷ ಬೇಕು. ಖಂಡಿತ
ಸ್ಟಾರ್ಟ್ ಮಾಡ್ಬೋದು. ಖಂಡಿತ. ಯಾಕಂದ್ರೆ ಡೇ 1 ಇಂದ ನಾವು ಹಾಲು ಕೊಡುವ ಹಸುಗಳನ್ನು ಪರ್ಚೇಸ್ ಮಾಡಿದ ಹೌದಾದಲ್ಲಿ ಡೇ 1 ಇಂದ ನಮಗೆ ಇನ್ಕಮ್ ಸ್ಟಾರ್ಟ್ ಆಗೋದು ನ್ಯಾಚುರಲ್. ನೋಡಿ ಸೆಗಣಿ ಗುಂಡಿ, ಇದು ಎಂತದ್ದು ಇದೀಗ? ಇದು ಸೆಗಣಿ ಗುಂಡಿ. ಬನ್ನಿ, ಬಟ್ಟೆಯಲ್ಲೆಲ್ಲ ತುಂಬಿಸಿ ಇಲ್ಲಿ ತಂದು ಬೆಳಿಗ್ಗೆ ಆದ್ಮೇಲೆ ಇಲ್ಲಿ ತಂದು ಹಾಕೋದು. ಹಾಕ್ತಾರೆ. ಹೌದು. ಆದ್ರೆ ಇದನ್ನ ಮಾರಾಟ ಮಾಡೋದು ಹೇಗೆ ಮೇಡಮ್? ಹೇಗೆ ಮಾರಾಟ ಮಾಡ್ತೀರಿ? ಎಷ್ಟು ಸಮಯ ಆದ್ಮೇಲೆ ಮಾರಾಟ ಮಾಡ್ತೀರಿ? ಅಂದ್ರೆ ಹೇಗೆ ಆರ್ಡರ್ಸ್ ಬರುತ್ತೆ ಆ ತರ ಮಾರಾಟ ಆಗ್ತದೆ. ಇದು ಸೋಲಾರ್ ಮುಚ್ಚಿರೋದ್ರಿಂದ ಈ ತಂದು ಹಾಕುವಾಗ ಇದು ಹಸಿ ಸೆಗಣಿ ಆಗಿರ್ತದೆ. ಬಟ್ ಸೋಲಾರ್ ಮುಚ್ಚಿರೋದ್ರಿಂದ ಇದು ಅದರಲ್ಲೇ ಒಂದು ಬಿಸಿಯಾಗಿ ತುಂಬಾ ಅರ್ಧಕ್ಕರ್ಧ ಡ್ರೈ ಆಗಿರ್ತದೆ. ಸೊ ಇದನ್ನ ಪಿಕಪ್ ಅಲ್ಲಾಗ್ಲಿ ಅಥವಾ ಟಿಪ್ಪರ್ ಅಲ್ಲಾಗ್ಲಿ ಲೋಡ್ ಮಾಡಿ ಕಳಿಸ್ಲಿಕ್ಕೆ ನಮ್ಗೆ ಈಸಿ ಆಗ್ತದೆ. ಒಂದು ಲೋಡ್ ತಕೊಂಡು ಹೋಗ್ಬೇಕಾದ್ರೆ ಆದಾಯ ಚೆನ್ನಾಗಿರುತ್ತಾ ಆ ಟೈಮಲ್ಲಿ? ಖಂಡಿತ. ಯಾಕಂದ್ರೆ ನಮಗೆ JCP ಮೂಲಕ ನಾವು ಅದನ್ನ JCP ಕೊಕ್ಕೆಯಲ್ಲಿ ಅದನ್ನ ನಾವು ಟಿಪ್ಪರ್ಗೆ ಲೋಡ್ ಮಾಡ್ತೇವೆ. ಮ್ಯಾನ್ಯುವಲ್ ಲೋಡಿಂಗ್ ಕೂಡ ಇದೆ ಪಿಕಪ್ಪಿಗೆಲ್ಲ. ಬಟ್ ಯಾವಾಗ ಜಾಸ್ತಿ ಆರ್ಡರ್ಸ್ ಬರುತ್ತೆ ಆವಾಗ ಮ್ಯಾನ್ಯುವಲ್ ಲೋಡಿಂಗ್ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ಸಣ್ಣ JCPನ ತಂದು ಇದರಿಂದ ನಾವು ಟಿಪ್ಪರ್ಗೆ ಡೈರೆಕ್ಟ್ ತುಂಬಿಸಿ, ಇನ್ ಕೇಸ್ ಕೆಲಸದವರು ಇಲ್ಲ ಅಂತ ಹೇಳಿದ್ರು JCBಯಲ್ಲಿ ತುಂಬಿಸಿ ಹಾಕಿ ಈಸಿಲಿ ಆಗ್ತದೆ. ವಿದಿನ್ 2 hours ಇಡೀ ಗುಂಡಿಯನ್ನು ಖಾಲಿ ಮಾಡಿರುವಂತ ದಿನಗಳು ಕೂಡ ಇದೆ. ಸೆಗಣಿ ಒಣಗಿಸ್ಲಿಕ್ಕೆ ಇಷ್ಟು ಸೋಲಾರ್, ಡಬಲ್ ಸೋಲಾರ್ ಇದೆ ಇದರಲ್ಲಿ. ಡಬಲ್ ಸೋಲಾರ್ ಪ್ಲಾಸ್ಟಿಕ್ ಇದರಲ್ಲಿ ಸಾಕಾಗುತ್ತೆ. ಓಕೆ. ಎಷ್ಟು ಇದಕ್ಕೆ ಚಾರ್ಜ್ ಎಲ್ಲ ಜಾಸ್ತಿ ಇದೆಯಾ ಈ ತರದ ಶೀಟ್ಗಳಿಗೆ? ಇಲ್ಲ, ಕಮ್ಮಿ ಇಲ್ಲ, ಕಮ್ಮಿಯಲ್ಲಿ ಇದೆ. ತುಂಬಾ ದುಬಾರಿ ಇಲ್ಲ, ದುಬಾರಿ ಏನಾಗೋದಿಲ್ಲ. ಯಾರು ಬೇಕಾದ್ರೂ ಪರ್ಚೇಸ್ ಮಾಡಬಹುದು. ಹೌದು, ಅರ್ಧ ಗುಂಡಿ ಸೇಲ್ ಮಾಡಿದ್ರೆ ಇದು ಮಾಡಬಹುದು. ವೈಟ್ ಕಲರ್ ಪೈಪ್ ಕಾಣಿಸುತ್ತಲ್ಲ ಎಲ್ಲಿ ನೋಡಿ, ಇಲ್ಲಿ ವೈಟ್ ಕಲರ್ ಪೈಪ್. ವೈಟ್ ಕಲರ್ ಪೈಪ್ ನೋಡಿ ಇಲ್ಲಿ ಕಾಣ್ತಾ ಇರುವಂತದ್ದು. ಓಕೆ, ಅದರಲ್ಲಿ ಹೋಗ್ತದಾ? ಹೌದು, ಅದರಲ್ಲಿ ಹೋಗ್ತದೆ. ಅದರಲ್ಲಿ ಹೋಗಿ ತೋಟದಲ್ಲಿ ಹೌದು, ಅಲ್ಲೊಂದು ಗುಂಡಿ ಮಾಡಿದ್ರೆ ಅಲ್ಲಿಗೆ ಹೋಗಿ ನಿಲ್ತದೆ. ಓಕೆ, ಅಲ್ಲಿಂದ ನಿಮ್ಮ ಕೃಷಿ ಚಟುವಟಿಕೆ ಯೂಸ್ ಮಾಡ್ತೀರಿ? ಹೌದು. ಎಲ್ಲ ಮೆಷಿನ್ ಅಲ್ಲಿ ಹಾಲು ಕರಿಯೋದು ಹೇಗೆ ಎಲ್ಲ ನಾವು ತಿಳ್ಕೊಂಡಿದ್ದಾರೆ. ಸೊ ನಮ್ಮ ಅನುಪಸ್ಥಿತಿಯಲ್ಲಿ ಕೂಡ ಅವರು ಅದನ್ನ ಚೆನ್ನಾಗಿ ನಿಭಾಯಿಸ್ಕೊಂಡು ಹೋಗ್ತಾರೆ. ಹಾಗಾದ್ರೆ ನಿಮಗೆ ಸ್ವಲ್ಪ ಇದು ಸ್ಟ್ರೆಸ್ ಕಮ್ಮಿ ಆಯ್ತು ಅಲ್ಲ? ಅವ್ರ ಜೊತೆ ನಾವು ಮಾಡಬೇಕಾಗುತ್ತೆ. ನಾವು ಮಾಲೀಕರಂತಲ್ಲ, ಕೆಲಸದ ತರ ಇದ್ದು ಕೆಲಸ ಮಾಡ್ಬೇಕಾಗ್ತಲ್ಲ. ಎಷ್ಟೋ ಸಲ ಅದು ಅನಿವಾರ್ಯ. ಹಾಗೇನೆ ಮೇಡಮ್ ಬರೀ ಗೋವುಗಳನ್ನು ಸಾಕಿದ್ದು ಮಾತ್ರ ಅಲ್ಲ, ಜೊತೆಗೆ ಕೋಳಿ ಸಾಕಣೆಯನ್ನು ಮಾಡಿದ್ರಿ. ಇನ್ನೇನೇನು ಮಾಡಿದ್ರಿ ಮೇಡಮ್? ಕೋಳಿ ಸಾಕಾಣಿಕೆ ಇದೆ, ಮೀನು ಸಾಕಣೆ ಮತ್ತು ಕೋಳಿ ಸಾಕಣೆ ಇದೆ. ಇದು ಕೋಳಿ ನೋಡಿ, ನಾ ಹೇಳ್ಬೇಕು ಅಂತಿಲ್ಲ, ನಿಮ್ಗೆ ಗೊತ್ತಾಗ್ತದೆ. ಕೋಳಿ, ಹಾಗೆ ಮೇಡಮ್ ಅವರು ಸಾಕಿದ ಕೋಳಿ. ಎಷ್ಟು ಕೋಳಿಗಳಿದಾವೆ? 600 ಇದೆ. 600 BV 380 ಬ್ರೀಡ್. ಕೋಳಿಗಳು ಕೂಡ ನಿಮ್ಮನ್ನೇ ಕರಿತಾ ಇದಾವ ಅಲ್ಲ? ಇದು ಹಿಂಗೆ ಇರ್ತಾವ? ಇರ್ಬೋದು. ಯಾಕಂದ್ರೆ ಇಲ್ಲಿ ಕೋಳಿ ಗೂಡಿರೋದು ಹೆಚ್ಚಾಗಿ ಯಾರಿಗೂ ಗೊತ್ತಿಲ್ಲ. ನಾವು ಮನುಷ್ಯರು ಕಂಡ್ರೆ ಮಾತ್ರ ಅವುಗಳು ಕೂಡ ಸದ್ದು ಮಾಡ್ತವೆ. ಓಕೆ, ಇದು ಯಾವ ತಳಿ ಮೇಡಮ್? ಇದೆ ನೀವು ಹೇಳಿದ್ರಿ ಇದು BV 380. 4 ತಿಂಗಳ ಮರಿಯ ಬೆಲೆ ಸುಮಾರು ಒಂದು 500 ರಿಂದ 550 ರೂಪಾಯಿವರೆಗೂ ಇರುತ್ತೆ. ಇದು 380 ರಿಂದ 400 ದಿನಗಳ ಕಾಲ ಮೊಟ್ಟೆಯನ್ನ ಕೊಡ್ತದೆ. ಅದಾದ್ಮೇಲೆ ಅದು ಮಾಂಸಕ್ಕೆ ಅಂತ ಹೇಳಿ ಯೂಸ್ ಆಗುತ್ತೆ. ಇದೀಗ ಮೊಟ್ಟೆ ಎಲ್ಲ ಹೀಗೆ ಬಂದು ಬೀಳ್ತದಲ್ಲ, ಹೇಗೆ? ಹೌದು, ಇದು ಮೊಟ್ಟೆ ಇಟ್ಟ ತಕ್ಷಣ ಮೊಟ್ಟೆ ರೋಲ್ ಆಗಿ ಬಂದು ಟ್ರೇ ಅಲ್ಲಿ ನಿಲ್ತದೆ. ಅದು ಒಡೆದೋಗುದಿಲ್ಲ? ಇಲ್ಲ, ಕಟ್ಟಿ ಇದೆಯಲ್ಲ ಇದು? ಹೌದು, ಏನಾಗುದಿಲ್ಲ. ಹೆಚ್ಚಾಗಿ ಅಲ್ಲಿಂದ ಈಗ ನೀಟಾಗಿ ಬಂದು ಈಗ ಬೀಳ್ತದೆ. ಹೌದು, ಹೆಚ್ಚಾಗಿ ಬೀಳ್ತದೆ. ಬಟ್ ಕೆಲವು ಸಲ ಅವುಗಳಿಗೆ ನಮ್ಗೆ ಮೊಟ್ಟೆ ಕೊಡ್ಲಿಕ್ಕೆ ಮನಸ್ಸಿಲ್ಲ ಅಂತ ಆದ್ರೆ ಅವುಗಳೇ ಅವುಗಳ ಮೊಟ್ಟೆಗಳನ್ನ ಕಾಲಲ್ಲಿ ಒತ್ತಿ ಹಿಡಿದು ಕುಕ್ಕಿ ಕುಡಿಯೋದು ಕೂಡ ಉಂಟು. ಹೌದಾ? ಅದ್ಯಾಕೆ ಮಾಡ್ತಾರೆ? ಅದು ಅವರಿಗೆ ಫೀಲ್ ಆಗುತ್ತೇನೋ. ಸೊ 3 to 5% ವೇಸ್ಟೇಜ್ ಕೆಲವು ದಿನ ನಮ್ಗೆ ಕಂಡಿದ್ದುಂಟು. 3 to 5% ಪರ್ ಡೇ ಬಂದೇ ಬರ್ತದೆ ಅದು? ಹೌದು, ಒಂದು 6 ಮೊಟ್ಟೆ 10 ಮೊಟ್ಟೆ ಆ ತರ ವೇಸ್ಟ್ ಆಗಿ ಅವುಗಳು ಕೆಲವು ಸಲ ಕ್ರ್ಯಾಕ್ ಆಗಿರ್ತದೆ ಮೊಟ್ಟೆ. ಕೆಲವು ಸಲ ಅವರ ಕಾಲಿನ ಉಗುರ್ತಾಗಿ ಹೋಗಿರ್ತದೆ, ಅಥವಾ ಕೆಲವು ಸಲ ಅವುಗಳು ಒತ್ತಿ ಅದನ್ನ ಕುಕ್ಕಿ ಅದನ್ನ ಕುಡಿದು ಬಿಡ್ತವೆ. ಸೊ ಆ ತರ ಎಲ್ಲ ಇದೆ. ಇದರಿಂದ ಹೇಗೆ ಆದಾಯ ಇದೆ ಮೇಡಮ್? ಇದರಲ್ಲಿ ಒಂದು ಮೊಟ್ಟೆಗೆ ನಮಗೆ ಬರುವಂತದ್ದು ಇದು ಹೈ ಪ್ರೋಟೀನ್ಸ್ ಮೊಟ್ಟೆ. ಸೊ ಒಂದು ಮೊಟ್ಟೆಗೆ ನನಗೆ ಸಿಗುವಂತದ್ದು ₹10. ಅದರಲ್ಲಿ ಸುಮಾರು 7 ರಿಂದ 7.5 ರೂಪಾಯಿ ಖರ್ಚಿದೆ. 2.5 ರೂಪಾಯಿಂದ 3 ರೂಪಾಯಿ ಪರ್ ಮೊಟ್ಟೆ ಲಾಭ ಇದೆ. ಇಲ್ಲಿ ಒಂದು ಕೋಳಿಯನ್ನ ಎಷ್ಟು ರೇಟಿಗೆ ಮಾರಬಹುದು? ಮೊಟ್ಟೆ ಎಲ್ಲ ಇಟ್ಟಾದ್ಮೇಲೆ ಒಂದು ಕೋಳಿ 400 ರಿಂದ 450, ತಪ್ಪಿದ್ರೆ 500 ರೂಪಾಯಿವರೆಗೂ ನಾವು ಮಾರಿದ್ದುಂಟು. ಸೊ ಒಂದು ಮೊಟ್ಟೆ ಇಟ್ಟಾದ ಮೇಲೆ ಮಾಂಸಕ್ಕೆ ಅಂತ ಹೇಳಿ 400 ರಿಂದ 500 ರೂಪಾಯಿವರೆಗೆ ನಮ್ಮಲ್ಲಿ ದುಡ್ಡು ಕೊಟ್ಟು ಅದನ್ನು ಖರೀದಿ ಮಾಡುವವರಿದ್ದಾರೆ. ನೀವು ಇದನ್ನು ಹೇಗೆ ಮಾರಾಟ ಮಾಡ್ತೀರಿ? ಯಾವ ತರ? ಇದನ್ನು ಯಾವ್ದೋ ಕಂಪನಿಯವರು ಬರ್ತಾರಾ ಅಲ್ಲ ನೀವೇ ಇದನ್ನ ತಗೊಂಡೋಗಿ ಮಾರ್ತೀರಾ? ನಾವು ಒಂದು ಬ್ಯಾಚ್ ಮೊಟ್ಟೆ ಇಟ್ಟಾದ ಮೇಲೆ ನಮ್ಗೆ ಒಂದು 380 ಇಂದ 400 ಡೇಸ್ ಅಂದಾಜು ಇರ್ತದೆ. ಸೊ ಹೆಚ್ಚು ಮೊಟ್ಟೆಗಳು ಖಾಲಿ ಆಗಿದೆ ಅಂತ ಗೊತ್ತಾದಾಗ, ಇನ್ನು ಈ ಕೋಳಿ ಮೊಟ್ಟೆ ಇಡೋದಿಲ್ಲ ಎಂಬ ಅಂದಾಜಾದಾಗ ನಾವು ವಾಟ್ಸಪ್ ಅಲ್ಲಿ
ನಾಟಿ ಕೋಳಿ ಮಾಂಸ ಲಭ್ಯವಿದೆ ಅಥವಾ BV380 ಮಾಂಸ ಲಭ್ಯ ಇದೆ ಅಂತ ಹೇಳಿ ನಾವೊಂದು ಪೋಸ್ಟರ್ ಕ್ರಿಯೇಟ್ ಮಾಡಿ ಹಾಕ್ಬಿಡ್ತೇವೆ. ಸೊ ವಿದಿನ್ ಎ ಶಾರ್ಟ್ ಟೈಮ್ 10 ರಿಂದ 15 ದಿನದ ಗ್ಯಾಪ್ ಅಲ್ಲಿ ಎಲ್ಲ ಆ ಮಾಂಸಕ್ಕಿರುವ ಕೋಳಿಗಳಿಗೆ ಆರ್ಡರ್ ಬಂದು ಖಾಲಿಯಾಗಿರ್ತದೆ. ಮಾರಾಟದ ಟೆನ್ಷನ್ ಇಲ್ಲ. ಮೊಟ್ಟೆಗೂ ಇಲ್ಲ, ಮಾಂಸಕ್ಕೂ ಇಲ್ಲ. ಯಾಕಂದ್ರೆ ಯಾರು ನಮ್ಮಿಂದ ಮೊಟ್ಟೆ ಖರೀದಿ ಮಾಡ್ತಾರೋ ಅವರೇ ಮಾಂಸ ಕೂಡ ಖರೀದಿ ಮಾಡ್ತಾರೆ. ಇಲ್ಲಿ ಬಂದು ಡೈರೆಕ್ಟ್ ತಗೊಂಡು ಹೋಗ್ಬೋದಾ? ಯಾರು ಬೇಕಾದ್ರೂ ಬರ್ಬೋದು ನೋಡಿ, ಒಂದು ಡೈರೆಕ್ಟ್ ಬೇಕಾದ್ರೆ ಬಂದು ತಗೊಂಡು ಹೋಗ್ಬೋದು. ಯಾವ್ದಾದ್ರು ಶಾಪ್ ಇದ್ರೆ ತಗೊಂಡು ಹೋಗ್ಬೋದು. ಶಾಪ್ ಅಂತ ಹೇಳಿದ್ರೆ 1 ಅಥವಾ 2 ರೂಪಾಯಿಯಲ್ಲಿ ಶಾಪಲ್ಲಿ ಜಾಸ್ತಿ ಕೊಡ್ಬೇಕಾಗುತ್ತೆ ರಿಟೇಲ್ ಪ್ರೈಸ್ ಅಂತ ಹೇಳಿ. ಆದ್ರೆ ಮನೆಗೆ ಬಂದಾಗ ನಾವು ಅವರಿಗೆ ಹೋಲ್ಸೇಲ್ ಪ್ರೈಸ್ ಅಲ್ಲೇ ಕೊಟ್ಬಿಡ್ತೀವಿ. ಹೋಲ್ಸೇಲ್ ಪ್ರೈಸ್ ಅಲ್ಲಿ ಕೊಡ್ತೀವಿ. ಈಗ ಕೋಳಿ ಅಂತ ಹೇಳುವಾಗ ನಮಗೆ ಕಾಣೋದು ಎಲ್ಲ ಬಿಳಿ ಕೋಳಿ ನಾವೀಗ ನೋಡೋದು ಎಲ್ಲ ಫಾರ್ಮ್ಗಳಲ್ಲಿ. ಇದು ಇದಕ್ಕೆ ನೀವು ತಳಿ ಹೇಳಿದ್ರಿ, ಬಟ್ ಈ ಡಿಫರೆನ್ಸ್ ಏನು? ಆ ಮಾಂಸಕ್ಕೆ ಈ ಮಾಂಸಕ್ಕೆ ವ್ಯತ್ಯಾಸಗಳಿದಾವ? ಹೌದು, ಅದು ಸ್ವಲ್ಪ ಸಾಫ್ಟ್ ಮಾಂಸ ಮತ್ತೆ ಒಂದು ಮೀಡಿಯಂ ಪ್ರೈಸ್ ಅಲ್ಲಿ ಸಿಗುವಂತದ್ದು. ಆದ್ರೆ ಇದು ಸ್ವಲ್ಪ ನಾಟಿ ಕೋಳಿಯ ಟೇಸ್ಟ್. ಯಾಕಂದ್ರೆ ಈ ಬ್ರೀಡ್ ಸೇಲಂ ಹುಂಜ ಹಾಗೂ ನಾಟಿ ಹೆಟ್ಟೆಯ ಒಂದು ಕ್ರಾಸ್ ಬ್ರೀಡ್ ಆಗಿರೋದ್ರಿಂದ ಇದರ ಮಾಂಸ ಸ್ವಲ್ಪ ಗಟ್ಟಿ. ಸೊ ಕುಕ್ ಮಾಡುವಾಗ ಅದನ್ನು ಸ್ವಲ್ಪ ಕುಕ್ಕರಲ್ಲಿ ಹಾಕಿ ಒಂದು 4-5 ವಿಸಿಲ್ ತೆಗೆದು ಆಮೇಲೆ ಅದನ್ನು ಯೂಸ್ ಮಾಡುವಂಥದ್ದು. ಆದರೆ ಇದು ಪ್ಯೂರ್ ನಾಟಿ ಕೋಳಿಯ ಟೇಸ್ಟ್. ನಾಟಿ ಕೋಳಿಯ ಟೇಸ್ಟ್ ಬರ್ತದೆ. ಟೈಸನ್ ಅಂತ ನಾವು ಹೇಳ್ತೇವಲ್ಲ, ಆ ಟೈಪ್. ಹೌದು, ಒಂಥರ ಆ ಟೈಪ್ ಅಂತ ಹೇಳ್ಬೋದು. ನಾಟಿ ಕೋಳಿಯ ಟೇಸ್ಟ್ ಅಂತ ಕೂಡ ಹೇಳ್ಬೋದು. ಪರ್ ಡೇ ಎಷ್ಟು ಮೊಟ್ಟೆ ಸಿಗ್ತದೆ? ಸುಮಾರು ಒಂದು 480 ರಿಂದ 520 ರೇಂಜ್ ಆಗ್ತದೆ ಮೊಟ್ಟೆಗಳು. ಯಾಕಂತ ಹೇಳಿದ್ರೆ ಒಂದು ಕೋಳಿ ಒಂದು ದಿನಕ್ಕೆ 26 ಗಂಟೆಗಳಿಗೆ ಒಂದು ಮೊಟ್ಟೆಯನ್ನು ಕೊಡ್ತದೆ. 24 ಗಂಟೆಗಳಿಗಲ್ಲ, ಎವ್ರಿ 26 ಅವರ್ಸ್ ಒಂದು ಕೋಳಿ ಒಂದು ಮೊಟ್ಟೆ ಇಡ್ತದೆ. ಹಾಗಾಗಿ 600 ಕೋಳಿ ಇದ್ರು ಸುಮಾರು 520, 530 ಆ ತರ ಪರ್ ಡೇ. ನೀವು ಎಷ್ಟು ಮೊಟ್ಟೆ ಸೇಲ್ ಮಾಡ್ತೀರಿ? ನಾವು ವಾರಕ್ಕೆ ಒಂದು 3 ರಿಂದ 3.5 ಸಾವಿರ ಮೊಟ್ಟೆ ಸೇಲ್ ಆಗುತ್ತೆ. 3.5 ಸಾವಿರ ವಾರಕ್ಕೆ ಸೇಲ್ ಮಾಡ್ತೀರಿ. ಹಾಗಾಗಿ ಇದು ಕೂಡ, ಈ ಉದ್ಯಮವು ಕೂಡ ನಿಮಗೆ ಕೈ ಹಿಡಿದಿದೆ. ಖಂಡಿತ. ಇದರ ಆರೈಕೆ ಹೇಗೆ ಮಾಡಬೇಕು? ಈ ಕೋಳಿಗಳನ್ನ ಆರೈಕೆ, ಸಣ್ಣ ಮರಿಗಳು ಯಾವಾಗ ತರ್ತೀರಿ, ಎಲ್ಲಿಂದ ತರ್ತೀರಿ? ತೀರಾ ಸಣ್ಣ ಮರಿಗಳು ಅಂತ ಬರುದಿಲ್ಲ. 3 ತಿಂಗಳ ಅಥವಾ 4 ತಿಂಗಳ ಮರಿಗಳನ್ನೇ ತರುವಂತದ್ದು. 10-15 ದಿನದ ಮರಿಗಳು ಇಲ್ಲಿ ಸಿಗೋದಿಲ್ಲ. ಸೊ ಬರುವಾಗ್ಲೇ ಇವು 3.5 ತಿಂಗಳು ಅಥವಾ 4 ತಿಂಗಳ ಮರಿ ಆಗಿರ್ತದೆ. ಸೊ ಅವಿಗೆ ಆರೈಕೆ ಮಾಡ್ಲಿಕ್ಕೆ ಅಷ್ಟು ಜಾಸ್ತಿ ಏನು ಕಷ್ಟ ಆಗೋದಿಲ್ಲ. ಸೊ ಅವಕ್ಕೆ ಹುಟ್ಟಿದ ದಿನದಿಂದಾನೇ ಇದೇ ಕೇಜಸ್ ಗಳಲ್ಲಿ ಹಾಕಿ ಅಭ್ಯಾಸ ಇರ್ತದೆ. ಸೊ ಹಾಗಾಗಿ ಅವುಗಳು ಇದೇ ಕೇಜಲ್ಲಿ ನಾವು ಹಾಕಿದ ತಕ್ಷಣ ಆರಾಮ್ಸೆ ಫೀಡ್ ಟ್ರೇಯಿಂದ ಫೀಡ್ ತಿನ್ಕೊಂಡು ಆ ಡ್ರಿಪ್ಪರ್ಸ್ ಇಂದ ನೀರು ಕುಡ್ಕೊಂಡಿರ್ತವೆ. ಅದು ಹೇಗೆ ನೀರು ಹೇಗೆ ಕುಡಿತವೆ ಡ್ರಿಪ್ಪರ್ಸ್ ಅಲ್ಲಿ ಹೇಗೆ ನೀರು ಕುಡಿತದೆ ನೋಡೋಣ. ಮತ್ತೆ ಫುಡ್ಗಳನ್ನು ಕೂಡ ತಿನ್ನೋದು ಹೇಗೆ ಅಂತ ನೋಡಿ. ಇಲ್ಲಿ ಪೈಪಲ್ಲಿ ಇಲ್ಲೇ ನೀರು ಕುಡ್ಕೊಂಡು ಇಲ್ಲೇ ಫುಡ್ ತಿಂದ್ಕೊಂಡು ಇರ್ತವೆ ಅಂತ, ಇಷ್ಟೇ ಜಾಗದಲ್ಲಿ ಇರ್ತವೆ ಈ ಕೋಳಿಗಳು. ಓಕೆ, ಈಗ ನೀರು ಹಾಕಿರುವ ವಿಷಯ ಅವರಿಗೆ ಗೊತ್ತಾಗಿದೆ. ಡ್ರಿಪ್ಪರ್ಸ್ ಇಂದ ಕುಡಿತಾ ಇದ್ದಾರೆ. ಅಲರ್ಟ್ ಆಗಿದಾವೆ ನೋಡಿ, ಅಲರ್ಟ್ ಆದವು. ಡ್ರಿಪ್ಪರ್ಸ್ ಇಂದ ನೀರು ಕುಡಿತಾ ಇದ್ದಾವೆ ನೋಡಿ, ಹೇಗೆ ನೀರು ಕುಡಿತಾ ಇದ್ದಾವೆ. ಹಾಗೆ ಓಕೆ, ನೀರು ಹಾಕುವಾಗಲೇ ಗೊತ್ತಾಗ್ತದಲ್ಲ ನೋಡಿ. ಆ ಕಡೆ ಇರುವ ಕೋಳಿಗಳು ಕೂಡ ನೀರು ಬೇಕು ಅಂತ ಕೇಳ್ತಾ ಇದ್ದ ತರ ಇದೆ ಅವುಗಳದ್ದು ಕೂಡ. ನೀರು ದಿನಕ್ಕೆ ನಾವು 3 ಸಲ ಫುಲ್ ಮಾಡ್ತೇವೆ. ಬಟ್ ಫುಡ್ ಅನ್ನ ನಾವು ಒಂದು ಕೋಳಿಗೆ 110 ರಿಂದ 120 ಗ್ರಾಮ್ ಮಾತ್ರ ಪರ್ ಡೇ ಕೊಡುವಂತದ್ದು. ಸೊ ಸಂಜೆ 5 ಗಂಟೆಗೆ ಈ ಫೀಡ್ ಟ್ರೇ ಅನ್ನ ನಾವು ಕಂಪ್ಲೀಟ್ ಫುಲ್ ಮಾಡಿ ನೆಕ್ಸ್ಟ್ ಡೇ ಸಂಜೆ ಮತ್ತೆ ಫೀಡ್ ಹಾಕುವಂತದ್ದು. ಅದಕ್ಕೆ ಫುಡ್ ಹಾಕ್ತಾರೆ ನೋಡಿ. ದಿವಸದಿಂದ ಹಾಕಿದ ಟೈಮಿಗಿಂತ ಮರು ದಿವಸ ಅದೇ ಟೈಮಿಗೆ ಹಾಕುವಂಥದ್ದು, ಸೇಮ್ ಟೈಮ್. ಹೌದು. ಇದು ಈಗ ಕೋಳಿಯ ಗೊಬ್ಬರ ಅಂತ ಒಂದು ಇದಿದೆ, ಅದರಲ್ಲಿ ಎಷ್ಟು ಲಾಭ ಇದೆ ಮೇಡಮ್? ಕೋಳಿಯ ಗೊಬ್ಬರ ನೋಡಿ ಇಲ್ಲಿ ಇದೆ. ಕೋಳಿಯ ಗೊಬ್ಬರ ಯಾವತ್ತು ನಾವು 5 ವರ್ಷ ಆಯ್ತು ಫಾರ್ಮ್ ಸ್ಟಾರ್ಟ್ ಮಾಡಿ, ನಮ್ಗೆ ಮಾರಾಟಕ್ಕೆ ಸಿಕ್ಕಿದ್ದೇ ಇಲ್ಲ. ಯಾಕೆ ಏನಾಯ್ತು? ನಮ್ಮ ತೋಟಕ್ಕೆ ಹೋಗ್ತದೆ. ಇಲ್ಲೇ ಹೋಗ್ತದೆ. ಹೌದು. ಯಾವ ತರ ಅದರ ಇಳುವರಿ ಹೇಗಿರ್ತದೆ ಮೇಡಮ್ ಕೃಷಿಗೆ ಬಳಕೆ ಮಾಡಿ? ಬಹಳ ಒಳ್ಳೆ ಇಳುವರಿ ಇರ್ತದೆ. ಯಾಕಂದ್ರೆ ಹಟ್ಟಿ ಗೊಬ್ಬರ ಮತ್ತೆ ಕೋಳಿ ಗೊಬ್ಬರ ಎರಡು ಸೇರಿಸಿ ಕೆಲವು ನಾವು ಅದನ್ನ ಗೊಬ್ಬರ ಅಂತ ಮಾಡಿ ಮತ್ತೆ ನಮ್ಮ ತೋಟಕ್ಕೆ ಹಾಕುದಾದ್ರೆ ಇಳುವರಿ ಖಂಡಿತವಾಗೂ ಜಾಸ್ತಿ ಆಗುತ್ತೆ. ಜಾಸ್ತಿ ಇದೆ ಖಂಡಿತ. ನೋಡಿ, ಚೆನ್ನಾಗಿ ಒಳ್ಳೆಯ ಇಳುವರಿ ಕೂಡ ಇದೆ. ಇವರು ಎಲ್ಲೂ ಇದನ್ನು ಮಾರಾಟ ಮಾಡೋದಿಲ್ಲ, ಇವರ ಕೃಷಿ ಚಟುವಟಿಕೆಗಳಿಗೆ ಬಳಸುವಂಥದ್ದನ್ನು ಮಾಡ್ತಾರೆ. ಮತ್ತು ಇಡೀ ಕೋಳಿಯ ನೀವು 3 ತಿಂಗಳ ಮರಿಯನ್ನು ತಗೊಳ್ತೀರಿ, ಅದನ್ನು ಸೇಲ್ ಮಾಡುವಾಗ ಎಷ್ಟು ಸಮಯ ಬೇಕಾಗ್ತದೆ ನಿಮಗೆ?
ಮೊಟ್ಟೆ ಇಟ್ಟಾದ ಮೇಲೆ ಕೇಳುವಂಥದ್ದು ನೀವು. ಹೌದೌದು. ಮೊಟ್ಟೆ ಇಟ್ಟು ಆದ ಮೇಲೆ ಒಂದು 200 ಕೋಳಿಯ ಬ್ಯಾಚ್ ಅನ್ನ 1 ತಿಂಗಳೊಳಗೆ ನಾವು ಮಾಂಸಕ್ಕೆ ಅಂತ ಹೇಳಿ ಕೊಟ್ಟು ಬಿಡ್ತೇವೆ. ಓಕೆ. ಹೌದು, 1 ತಿಂಗಳು. ಅದರ ಮಧ್ಯದಲ್ಲಿ ಹೊಸ ಬ್ಯಾಚಿಗೆ ಗೂಡನ್ನ ರೆಡಿ ಮಾಡಿ ಹೊಸ ಬ್ಯಾಚ್ ತಂದಾಗಿರ್ತದೆ. ಸೊ ಮೊಟ್ಟೆ ಕೊರತೆ ಯಾವತ್ತೂ ಆಗೋದೇ ಇಲ್ಲ. ಈಗ ಈ ಕೋಳಿಗಳೆಲ್ಲ ಎಷ್ಟು ಸಮಯದಲ್ಲಿ ನೀವು ಮಾರಾಟ ಮಾಡಬಹುದು? ಇನ್ನು ಎಷ್ಟು ಸಮಯ ಬೇಕಿರುತ್ತೆ? ಇನ್ನು 6 ತಿಂಗಳು ಬೇಕು. ಇನ್ನು 6 ತಿಂಗಳು. ಎಷ್ಟು ಕೆಜಿ ಆಗ್ತದೆ ಆಗ 6 ತಿಂಗಳಲ್ಲಿ? 1 ಕೆಜಿ 200 ಗ್ರಾಮ್. 1 ಕೆಜಿ ಮಾಂಸ ಇವುಗಳಲ್ಲಿ ಕ್ಲೀನ್ ಮಾಡಿದ ತಕ್ಷಣ ನಮಗೆ ಸಿಗುವುದೇ 1 ಕೆಜಿ 200 ಗ್ರಾಮ್, 1 ಕೆಜಿ 300 ಗ್ರಾಮಿನವರೆಗೆ ಮಾಂಸ ಲಭ್ಯವಿದೆ. ಹಾಗೆ ನೋಡಿದ್ರಲ್ಲ, ಇದು ಇವರ ಕೋಳಿ ಉದ್ಯಮ. ಇದರಲ್ಲೂ ಕೂಡ ಗೋವನ್ನು ಹೇಗೆ ಸಾಕಿ ಅವರು ಯಶಸ್ವಿ ಆದರು, ಕೋಳಿ ಉದ್ಯಮದಲ್ಲೂ ಕೂಡ ಯಶಸ್ವಿ ಆದರು. ಮೇಡಮ್, ನೀವು ಲೆಕ್ಚರರ್ ಆದ ಮೇಲೆ ನೋಡಿ ಎಷ್ಟು ನಿಮಗೆ ಎಲ್ಲ ಉದ್ಯಮಗಳು ನಿಮಗೆ ಅದನ್ನು ಹಿಡಿತಾ ಸಿಕ್ಕಿದೆ. ನೀವು ಕಾಮರ್ಸ್ ಅಲ್ವಾ, ಇವರು ಟೀಚ್ ಮಾಡೋದು ಕಾಮರ್ಸ್ ಸಬ್ಜೆಕ್ಟ್. ಅಲ್ಲಿದೆ ಯಶಸ್ಸಿನ ಗುಟ್ಟು. ಯಾಕಂದ್ರೆ ಅವ್ರು ಲೆಕ್ಕಾಚಾರ ಮಾಡಿ ಎಲ್ಲ ಡಿಸೈಡ್ ಮಾಡ್ತಾರೆ ಏನು ಮಾಡ್ಬೇಕು ಅಂತ, ಪಕ್ಕ ಪ್ಲಾನ್ ಮಾಡ್ಕೋತಾರೆ ಅಲ್ವಾ. ಇವ್ರ ಮನೆ ನೋಡಿ, ಎಲ್ಲ ಕೋಳಿ ಆಗಿರ್ಬೋದು, ಹೈನುಗಾರಿಕೆ ಆಗಿರ್ಬೋದು, ಪ್ರತಿಯೊಂದು ಮೀನಿನ ಈಗ ರೆಡಿ ಆಗ್ತಾ ಉಂಟು ನೋಡಿ. ಬೆಳವಣಿಗೆ ಕಾಣೋದು ಮನುಷ್ಯ ಅಂತ ಹೇಳಿದರೆ ಹೀಗೆ ಕಾಣಬೇಕು. ಪ್ರತಿಯೊಬ್ಬರ ಜೀವನದಲ್ಲಿ ಮೇಲೆ ಬರಬೇಕು. ಒಂದೇನೇ ಕಷ್ಟ ಇರಲಿ ಅದನ್ನೆಲ್ಲ ಮೆಟ್ಟಿ ಮೇಲೆ ಬಂದರೆ ನಾವು ಇತಿಹಾಸ ಸೃಷ್ಟಿಸಲಿಕ್ಕೆ ಸಾಧ್ಯ. ಆ ಇತಿಹಾಸವನ್ನು ಮೋನಿಕಾ ಮೇಡಮ್ ಅವರು ಸೃಷ್ಟಿ ಮಾಡ್ತಾ ಇದ್ದಾರೆ. ಎಲ್ಲರ ಸಪೋರ್ಟ್, ಅವರ ಯಜಮಾನ್ರ ಸಪೋರ್ಟು ನನಗೆ ತುಂಬ ಖುಷಿ ಆಯಿತು. ಅವರ ಯಜಮಾನ್ರು ಅವ್ರ ಜೊತೆ ಇದ್ದು ಬೆನ್ನು ಒಂಥರ ಬ್ಯಾಕ್ ಬೋನ್ ಥರ ಇದೆ. ಎಲ್ಲ ಹೇಳ್ತಾರೆ ಒಂದು ಯಶಸ್ವಿ ಪುರುಷನ ಹಿಂದೆ ಮಹಿಳೆ ಇರ್ತಾರೆ ಅಂತ. ಆದರೆ ಇಲ್ಲಿ ಯಶಸ್ವಿ ಮಹಿಳೆಯ ಹಿಂದೆ ಒಬ್ಬ ಪುರುಷ ಇದ್ದು ಮಾಡ್ತಾ ಇರುವಂಥ ಕೆಲಸ ಇಬ್ಬರು ಇದ್ದಾರೆ. ಒಬ್ಬರು ತಂದೆ, ಒಂದು ಯಜಮಾನರು. ಹೌದು, ಖಂಡಿತವಾಗಿ ನಿಮಗೆ ಆಲ್ ದ ಬೆಸ್ಟ್ ನಿಮ್ಮ ಇಡೀ ಫ್ಯಾಮಿಲಿಗೆ. ಇನ್ನಷ್ಟು ಸಾಧನೆಗಳನ್ನು ಮಾಡಿ ಮುಂದಿನ ಸತಿ ನಾವು ಬಂದಾಗ ಬೇರೆ ಬೇರೆ ವೆರೈಟಿ ಕೃಷಿಗಳು ನಿಮ್ಮಲ್ಲಿ ಕಾಣಲಿ. ಇನ್ನೊಂದು 4-5 ಬಗ್ಗೆ ಎಕ್ಸ್ಟ್ರಾ ಕಾಣಲಿ. ನಮಗೆ ತರಕಾರಿ ಎಲ್ಲ ಸ್ವಲ್ಪ ಇದೆ, ತರಕಾರಿ ಕೂಡ ಮಾಡ್ತಾ ಇದ್ದಾರೆ. ಇಂತಹ ಮಹಿಳೆ, ಗಟ್ಟಿಗಿತ್ತಿ ಮಹಿಳೆ ಇನ್ನಷ್ಟು ಸಮಾಜದಲ್ಲಿ ಬೇರೆ ಬೇರೆ ಭಾಗಗಳಲ್ಲಿ ಹುಟ್ಟು ಬರಬೇಕು. ಅವರು ಮತ್ತೆ ಅವರು ಸಮಾಜದಲ್ಲಿ ಬೆಳವಣಿಗೆ ಕಾಣಬೇಕು. ಅಂತಹ ಗಟ್ಟಿಗಿತ್ತಿ ಮಹಿಳೆಯರು ಸಂಖ್ಯೆ ಜಾಸ್ತಿ ಆಗಬೇಕು ನಮಗೆ. ಅಂಥದ್ದು ಆಗಲಿ ಅಂತ ಹೇಳ್ತಾ ಈ ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನು ಕೊಡುವ ಈ ವಿಡಿಯೋವನ್ನು ಎಲ್ಲ ಕಡೆ ಶೇರ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು ಸರ್. ನಿಮಗೂ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಸೋ ಮಚ್.